ಈಶ್ವರೋ ವಸ್ತು ತತ್ವಜ್ಞೋ ನ ಚ ಅಹಂ ಯೇಷ್ವಸ್ಥಿತಃ ಅವಸ್ಥಿತಃ, ಅಲ್ಲಿ ನಾನು ಇಲ್ಲ ಅಂತ. ನ ಚ ಮತ್ಸ್ಥಾನಿ ಭೂತಾನಿ ಇತ್ಯೇವಂ ಏವ ಕ್ವಚಿಕ್ಲರುಪತು ವ್ಯಚಿಕ್ಲರುಪತು. ಯದಿ ಸತ್ಯಂ ಭವೇದ್ ವಿಶ್ವಂ ಸುಷುಪ್ತಾವಪುಲಭ್ಯತಾಂ ಯನ್ನೋಪಲಭ್ಯತೆ ಕಿಂಚಿತ್ ಅತೋ ಅಸತ್ ಸ್ವಪ್ನ ವನ್ಮೃಷಾ. ಯದಿ ಸತ್ಯಂ ಭವೇತ್ ವಿಶ್ವಂ ಸುಷುಪ್ತ ಉಪಲಭ್ಯತಾಂ ಸುಷುಪ್ತಾವ ಉಪಲಭ್ಯತಾಂ ಅಂದರೆ ಇಲ್ಲಿ ಆಚಾರ್ಯ ಶಂಕರರು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಈಗ ಲಾಜಿಕ್ಕನ್ನು, ತರ್ಕವನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಿನ್ನೆ ದಿನ ಅಧಿಷ್ಠಾನ ಸತ್ಯ, ಅಧಿಷ್ಠಾನದ ಮೇಲೆ ಯಾವುದು ಆರೋಪಿತವಾಗಿದೆಯೋ ಅದು ಮಿಥ್ಯ ಅಂತಕ್ಕಂಥದ್ದನ್ನು ಹೇಳಿದರು. ಮಣ್ಣು ಸತ್ಯ, ಮಣ್ಣಿನ ಮೇಲೆ ಆರೋಪಿತವಾಗಿರ್ತಕ್ಕಂತಹ ಗಡಿಗೆ ಅಂತಕ್ಕಂತಹ ರೂಪ ನಾಮ ಇವೇನು ಆರೋಪಿಸಲ್ಪಟ್ಟಿರ್ತಕ್ಕಂಥದ್ದು ಅಸತ್ಯವಾಗಿರ್ತಕ್ಕಂಥದ್ದು. ಈಗ ಅದನ್ನ ಪ್ರೂವ್ ಮಾಡಲಿಕ್ಕೆ ಇನ್ನೊಂದು ನಮಗೆ ಲಾಜಿಕ್ಕನ್ನು ಎತ್ತಿಕೊಂಡಿದ್ದಾರೆ. ಯದಿ ಸತ್ಯಂ ಭವೇತ್ ವಿಶ್ವಂ, ಯಾವ ಈ ಕಾಣುವಂತಹ ಒಂದು ಇರುವಂತಹ ವಿಶ್ವ ಏನಿದೆಯೋ ಸುಷುಪ್ತಾವ ಉಪಲಭ್ಯತಾಂ ಅಂದರೆ ಇದು ಸುಷುಪ್ತಿಯಲ್ಲಿ ಕಾಣಬೇಕಾಗಿತ್ತಲ್ವಾ. ಸತ್ಯ ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ ಏನಂತಂದ್ರೆ ತ್ರಿಕಾಲೇ ಬಾಧಿತೆ ಅಪಿ ಅಂತ ಶಾಸ್ತ್ರ. ಅಂದ್ರೆ ಮೂರೂ ಕಾಲದಲ್ಲಿ ತನ್ನ ಸ್ವರೂಪವನ್ನ ಬಿಡದಂತೆ ಯಾವುದು ನಿಂತುಕೊಳ್ತದೋ ಅದನ್ನ ಸತ್ಯ ಅಂತ ಕರೆದಿದ್ದಾರೆ. ಜಾಗ್ರತ ಕಾಲದಲ್ಲಿ, ಸ್ವಪ್ನ ಕಾಲದಲ್ಲಿ, ಸುಷುಪ್ತಿ ಕಾಲದಲ್ಲಿ, ಮೂರೂ ಕಾಲದಲ್ಲಿ ಸತ್ಯವಾಗಿರ್ಬೇಕು. ಅದನ್ನ ಸತ್ಯ ಅಂತ ಡಿಕ್ಲೇರ್ ಮಾಡಿಲ್ಲ. ಈಗ ನಾವೆಲ್ಲರೂ ಸೇರಿಕೊಂಡು ಏನು ಜಾಗ್ರತದಲ್ಲಿ ಮತ್ತೆ ಸ್ವಪ್ನದಲ್ಲಿ, ಜಾಗ್ರತದಲ್ಲಿ ಕಾಣತಕ್ಕಂತಹದ್ದು ಒಂದು, ಅದೇ ಮತ್ತೆ ಸ್ವಪ್ನದಲ್ಲಿ ಕಾಣತಕ್ಕಂತಹದ್ದು ಯಾವುದು ನಾಮರೂಪದಿಂದ ಕೂಡಿರ್ತಕ್ಕಂತಹ ಜಗತ್ತು ಇದೆಯಲ್ವಾ, ಈ ಜಗತ್ತು ಗಾಢ ನಿದ್ರೆಯಲ್ಲಿ ಉಪಲಭ್ಯತ ಅಂದ್ರೆ ಉಪಲಭ್ಯ ಅಂದ್ರೆ ಇರ್ಬೇಕಾಗಿತ್ತಿಲ್ವಾ, ಲಭ್ಯ ಅಂದ್ರೆ ಸಿಗ್ಬೇಕಾಗಿತ್ತಿಲ್ವಾ. ಇಲ್ಲಲ್ವಾ, ಅಲ್ಲಿ ಕಾಣೋದಿಲ್ಲಲ್ವಾ. ನ ಉಪಲಭ್ಯತೆ ಅಲ್ಲಿ ಇಲ್ಲಲ್ಲಿ ಉಪಲಭ್ಯ ಇಲ್ಲ ಅಲ್ಲಿ. ಕಿಂಚಿತ್ ಅತಃ ಅಸತ್ ಸ್ವಪ್ನವನ್ಮೃಷ, ಆ ಕಾರಣದಿಂದ ಈ ಜಗತ್ತು ಸುಷುಪ್ತಿಯಲ್ಲಿ ಉಪಲಭ್ಯ ಇಲ್ಲದೇ ಇರೋದ್ರಿಂದ ಶಾಸ್ತ್ರ ಇದನ್ನ ಸ್ಪಷ್ಟವಾಗಿ ಸ್ವಪ್ನದಂತೆ ಸುಳ್ಳು ಅಂತ ಡಿಕ್ಲೇರ್ ಮಾಡಿದೆ. ಸ್ವಲ್ಪನೂ ಇರಂಗಿಲ್ಲ. ಕಿಂಚಿತ್ ಅಂದ್ರೆ ಸ್ವಲ್ಪ ಇರ್ಬೇಕಲ್ವಾ, ಸ್ವಲ್ಪ ಇರಂಗಿಲ್ಲ. ಸೊ ಆ ಕಾರಣದಿಂದ ಯಾವ ತೋರ್ತಕ್ಕಂತಹ ಜಗತ್ತು ಇದೆಯೋ ಇದು
ಸುಳ್ಳಂತ ಡಿಕ್ಲೇರ್ ಆಗತ್ತೆ. ಇಲ್ಲಿ ಒಂದು ನಿಮಗೆ ಹೆಚ್ಚಿನ ಕ್ಲಾರಿಟಿಗೋಸ್ಕರ ಒಂದು ಕ್ವಶನ್ ಇಟ್ಟುಕೊಳ್ತೀನಿ ನಾನೇ. ನಿಮಗೆ ಅದು ಕ್ವಶನ್ ಕೇಳಕ್ಕೂ ಬರೋದಿಲ್ಲ, ಅದರಲ್ಲಿ ಏನೂ ಪಳಗಿಲ್ಲ ಅಲ್ವಾ? ಬೇರೆ ಬೇರೆ ಕೇಳೋದು ಮಾಡೋದೂ ಇಲ್ಲ ನಿಮ್ಗೆ ಅಂತ ಕಾಣುತ್ತೆ. ಬೇರೆ ಬೇರೆ ಯಾರ್ದಾರ ಕೇಳ್ತಾ ಇದ್ರಂತಂದ್ರೆ ಒಂದಿಷ್ಟು ಡೌಟ್ಸ್ ಬರ್ತಿದ್ವೇನೋ, ಅದನ್ನೇ ಇಲ್ಲ. ಈಗ ಈ ಪಾಯಿಂಟ್ ಅಲ್ಲಿ ನಾವೊಂದು ವಾದ ಮಾಡಬಹುದು. ಏನು ವಾದ ಮಾಡಬಹುದು ಅಂದ್ರೆ, ಸುಷುಪ್ತಿಯಲ್ಲಿ ಜಗತ್ತು ಕಾಣೋದಿಲ್ಲ. ಯಾರು ಮಲ್ಕೊಂಡಿರ್ತಾನೋ, ಗಾಢ ನಿದ್ರೆಯಲ್ಲಿ ಇರ್ತಾನೋ ಅವನಿಗೆ ಕಾಣೋದಿಲ್ಲ. ಇಸ್ ಎ ಟ್ರೂತ್. ಆದ್ರೆ ಇದೆಯಲ್ವ, ಜಗತ್ತು ಇರ್ತದಲ್ವಾ? ಯಾರು ಮಲ್ಕೊಂಡಿರ್ತಾನೋ ಅವನಿಗೆ ಇರಕ್ಕಿಲ್ಲ, ಸರಿ. ಎದ್ದವನಿಗೆ ಜಗತ್ತು ಇರ್ತದಲ್ವಾ? ಹಿಂಗ ವಾದ ಮಾಡ್ಬೋದಲ್ವಾ? ಹೌದು ಸರ್. ಇದು ವಾದ ತಾನೆ? ಕರೆಕ್ಟ್ ಇದ್ದಾನೆ? ಹಾ ಸರ್. ಈ ತರ ಯಾವಾಗ್ಲೂ ಕೂಡ ಈ ತರದ್ದು ಕಾಂಪ್ಲಿಕೇಟೆಡ್, ಇವೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇವು. ಈ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥದ್ದನ್ನ ಸುಮ್ಮನೆ ಏನ್ ಹೇಳ್ತಾನೋ ಅಷ್ಟನ್ನೇ ಕೇಳಿಕೊಂಡ್ರಿ ಅಂತಂದ್ರೆ, ನಾಳೆ ಯಾರಾದ್ರೂ ನಿಮಗೆ ಈ ತರ ರಾಂಗ್ ಕ್ವಶನ್ ಹಾಕಿದ್ರೆ ಆಗ ಸುಮ್ಮನೆ ಕೂತ್ಕೊಳ್ತೀರಿ. ಯಾರು ಗಾಢ ನಿದ್ರೆಯಲ್ಲಿ ಇದಾನೋ ಅವನಿಗೆ ಕಾಣೋದಿಲ್ಲ ಸತ್ಯ. ಮತ್ತೆ ಯಾವನು ಎದ್ದಿದ್ದಾನೋ ಅವನಿಗೆ ಜಗತ್ತಿದೆಯಲ್ವ? ಹಾಗೆತ್ತಂದ್ರೆ ಜಗತ್ತಿಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ. ಇದಕ್ಕೆ ಶಂಕರರು ಕೊಡ್ತಕ್ಕಂತಹದ್ದು ಉತ್ತರ ಏನಂತಂದ್ರೆ, ಯಾರ್ದು ಜಗತ್ತು ಅಂದ್ರೆ ಯಾರೋ ಕಾಣತಕ್ಕಂತಹ ಜಗತ್ತು ನಿಮ್ ಜಗತ್ತಾಗೋದಿಲ್ಲ. ಜಗತ್ತಂತಂದ್ರೆ ಏನನ್ನ ನಾವು ನೋಡ್ತೇವೋ, ನೋಡುವಂತಹದ್ದು ಏನು? ಕಣ್ಣು. ಆದ್ರೆ ನೋಡಿರ್ತಕ್ಕಂತಹದ್ದನ್ನ ಅದನ್ನ ಒಂದು ಫಾರ್ಮ್ ಮಾಡಿ, ಇದು ಇದು ಮಣ್ಣಂದ್ರೆ ಹೀಗೆ, ಕಟ್ಟಿಗೆ ಅಂದ್ರೆ ಹೀಗೆ, ಕಬ್ಬಿಣ ಅಂದ್ರೆ ಹೀಗೆ, ಮರ ಅಂದ್ರೆ ಹೀಗೆ, ಪುಸ್ತಕ ಅಂದ್ರೆ ಹೀಗೆ, ಪೆನ್ ಅಂದ್ರೆ ಹೀಗೆ ಅಂತ ಕಣ್ಣು ನೋಡಿರ್ತದೆ. ಆದರೆ ಆ ನೋಡಿರ್ತಕ್ಕಂತಹ ಕಣ್ಣು ರೂಪ ಮಾಡೋದಿಲ್ಲ. ಅದು ರೂಪ ಸಪ್ಲೈ ಮಾಡುತ್ತೆ. ಸಪ್ಲೈ ಮಾಡಿರ್ತಕ್ಕಂತಹದ್ದನ್ನ ಸೊ ಒಂದು ಫಾರ್ಮ್ ಮಾಡಿ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಮನಸ್ಸು. ಸೊ ಈಗ ನಾವು ನೋಡ್ತಕ್ಕಂತಹ ಜಗತ್ತು ಹೇಗೆ ಅಂತಂದ್ರೆ, ಯಾವುದನ್ನ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಸ್ಪರ್ಶದಿಂದ, ಯಾವುದನ್ನ ಎಲ್ಲವೂ ಈ 5 ಇಂದ್ರಿಯಗಳ ದ್ವಾರದಿಂದ ಏನು ನಾವು ಜಗತ್ತು, ಶಬ್ದ, ಸ್ಪರ್ಶ, ರಸ, ರೂಪ, ಗಂಧದ ಈ 5 ದ್ರವ್ಯಗಳು, ಅಪಂಚೀಕೃತ ಭೂತಗಳು ಅಂತ, ಇವು ಇಂದ್ರಿಯಗಳು ನೋಡೋದು. ಆದ್ರೆ ಇಂದ್ರಿಯಗಳು ಡಿಕ್ಲೇರ್ ಮಾಡೋದಿಲ್ಲ. ಡಿಕ್ಲೇರ್ ಮಾಡತಕ್ಕಂಥದ್ದು ಯಾರು ಅಂತಂದ್ರೆ ಮನಸ್ಸು. ಸೊ ಹಾಗಾಗಿ ಮನಸ್ಸಿನಲ್ಲಿ ಒಂದು ಏನು ಫಾರ್ಮ್ ಇರ್ತದಲ್ಲ, ಆ ಫಾರ್ಮು ಎಲ್ಲರದು ಒಂದೇ ಇರಂಗಿಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಹೆಂಗಂದ್ರೆ, ಈಗ ನಿಮ್ಮ ಕೈಯಲ್ಲಿ ಮೊಬೈಲ್ ಅದ, ನಾವೆಲ್ಲರೂ ಲೈವ್ ಆಗಿ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ ಕ್ಲಾಸನ್ನು. ಇದು ಏನು ನಿಮ್ಮ ಕೈಲಿ ಇರ್ತಕ್ಕಂಥ ಮೊಬೈಲ್ ಇದೇನಂತಂದ್ರೆ
ಮೊಬೈಲ್ ಅಂತ ಎಲ್ಲರೂ ಒಕ್ಕೂರ್ಲಿಂದ ಒಂದೇ ಉತ್ತರವನ್ನ ಹೇಳ್ತೀವಿ. ಯಾರಿಗೆ ಅಂತಂದ್ರೆ ಯಾರಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ವೋ ಅವ್ರನ್ನ ಅಷ್ಟೇ ಬಿಟ್ರೆ 99%. ಮತ್ತೆ ಯಾರಿಗೆ ಚೆನ್ನಾಗಿ ಎಲ್ಲರಿಗೂ ಕಣ್ಣು ಚೆನ್ನಾಗಿ ಕಾಣುತ್ತಂದ್ರೆ ಎಲ್ಲರೂ ಕೂಡ ಒಂದು ಸ್ವಲ್ಪನೂ ಕೂಡ ಡೌಟ್ ಇಲ್ಲಾರ್ದಂತೆ ಎಲ್ಲರೂ ಕೂಡ ಮೊಬೈಲ್ ಅಂತ ಒಂದೇ ಉತ್ತರಕ್ಕೆ 1000 ಜನ ಇದ್ವಿ ಅಂದ್ರೆ 1000 ಜನ ಬರ್ತೀವಿ. ಸೊ ಆದ್ರೆ ಈ ಮೊಬೈಲ್ ಬಗ್ಗೆ ಮಾಹಿತಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತಂದ್ರೆ ಆ ಇನ್ಫಾರ್ಮೇಶನ್ ಇದೆಯಲ್ಲ ಅದು ಒಂದೇ ಇರೋದಿಲ್ಲ. ಯಾಕಂದ್ರೆ ಏನ್ ಕಾಣುತ್ತೋ ಅಷ್ಟೇ ಮೊಬೈಲ್ ಅಲ್ಲ. ಈಗ ಯಾವ್ದಾರ ಒಂದು ಪ್ಲಾಸ್ಟಿಕ್ ಇದ್ದು ಕೂಡ ಕಾಣುತ್ತೆ ಕಣ್ಣಿಗೆ, ಆದ್ರೆ ಅದನ್ನ ಮನಸ್ಸು ಒಪ್ತದ. ಸೊ ಹಾಗಾಗಿ ಏನು ಕಣ್ಣಿಗೆ ರೂಪ ಕಾಣುತ್ತಲ್ಲ ಅದು ರಿಯಲ್ ಅಲ್ಲ. ಅದು ಆ ಮೊಬೈಲ್ ಹಿಂದ್ಗಡೆಗೆ ಏನೆಲ್ಲ ಇರಬೇಕು ಇದ್ದಾಗ ಮಾತ್ರ ಅದನ್ನ ಮೊಬೈಲ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅದನ್ನೆಲ್ಲವನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ಕಣ್ಣಲ್ಲ. ಕಣ್ಣೇನಂತಂದ್ರೆ ಬರೀ ನೋಡೋದಷ್ಟೇ. ಇದರಿಂದ ಗೊತ್ತಾಗತ್ತಾ ಏನನ್ನ ನೋಡ್ತೀವೋ ನೋಡಿರೋ ವಸ್ತುವಿನಕ್ಕಿಂತನೂ ಕೂಡ ಅದರ ಹಿಂದೆ ಮುಂದೆ ಇರತಕ್ಕಂತಹ ಅನೇಕ ಸಂಗತಿಗಳನ್ನ ಕಣ್ಣು ತಿಳ್ಕೊಳ್ಳೋದಿಲ್ಲ, ಮನಸ್ಸು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಳ್ತದೆ. ಸೊ ಹಾಗಾಗಿ ಏನು ನೋಡ್ತೀವೋ ಅದು ತುಂಬಾ ಸ್ವಲ್ಪ ಅದ. ಅದರ ನೋಡಿದ್ರ ಮೇಲೆ ಏನು ಬಿಲ್ಡಪ್ ಮಾಡಿಕೊಳ್ತೀವಲ್ವಾ ಅದು ತುಂಬಾ ಇದೆ. ಹಾಗಾಗಿ 1000 ಜನ 1000 ರೀತಿಯಾಗಿ ಮೊಬೈಲ್ ಬಗ್ಗೆ ಅಭಿಪ್ರಾಯವನ್ನ ಹೇಳ್ತೀವಿ. ಸೊ ಹಾಗಿದ್ರೆ ಏನಾಯ್ತು ಅಂತಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮೊಬೈಲ್ ಇದೆ. ಒಂದೇ ಮೊಬೈಲ್ ಇಲ್ಲ. ಸುಮ್ಮನೆ ಆಕಾರದಿಂದ ಮೊಬೈಲ್ ಅಲ್ಲ ಹೇಳಿದ್ನಲ್ಲ. ಹಾಗಾದ್ರೆ ಏನಾಯ್ತಂದ್ರೆ ಮೊಬೈಲ್ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಆ ಇನ್ಫಾರ್ಮೇಶನ್ ಇದೆಯಲ್ಲ ದಟ್ ಈಸ್ ಅವರ ನಮ್ಮ ಕಾನ್ಸಿಯಸ್ ಮೈಂಡ್ನ ರಿಯಾಲಿಟಿ. ಆ ಕಾನ್ಸಿಯಸ್ ಮೈಂಡಿನ ರಿಯಾಲಿಟಿ ಏನದ ಅದು ಇಂಡಿವಿಜುವಲ್ ಆಗಿದೆ ಬಿಟ್ರೆ ಯೂನಿವರ್ಸಲ್ ಆಗಿ ಒಂದೇ ಇಲ್ಲ. ಬೇರೆ ಬೇರೆ ಇದೆ. ಸೊ ಹಾಗಾಗಿ ಯಾರೆಲ್ಲ ಪ್ರತಿಯೊಬ್ಬರು ನಾವು ಏನು ಕಣ್ತೆಗೆದು ನೋಡ್ತೀವೋ ಕಣ್ತೆಗೆದು ನೋಡಿದಾಗ ಪ್ರತಿಯೊಬ್ಬರ ಜಗತ್ತು ಬೇರೆ ಇದೆ. ಜಸ್ಟ್ ಏನೊಂದು ಸಿಂಬಾಲಿಕ್ ಆಗಿ ಕಾಣುತ್ತಲ್ಲ ಅಷ್ಟು ಅದು ಒಂದೇ ಕಾಮನ್ ಆಗಿದೆ. ಆದ್ರೆ ಅದರ ಅಷ್ಟೇ ಅದು ಸ್ವರೂಪ ಅಲ್ಲ. ಅದರ ಎಲ್ಲ ಅದರ ಆಳ ಅಂತರ ಅದರದ ಗತಿ ಸ್ಥಿತಿ ಎಲ್ಲವನ್ನ ಸೇರಿಸಿಕೊಂಡು ವಸ್ತು ಅಂತ ನಿರ್ಣಯ ಆಗುತ್ತ. ವಸ್ತು ಅಂತ ನಿರ್ಣಯ ಆದಾಗ ವಸ್ತುವಿನ ಬಗ್ಗೆ ಇರ್ತಕ್ಕಂತಹ ಅಭಿಪ್ರಾಯ ಎಲ್ಲರದು ಡಿಫ್ರೆಂಟ್ ಆಗಿದೆ. ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ ಅನೇಕ ಮೊಬೈಲ್ ಅಂತ ತೋರಿಸುತ್ತೆ. ಯಾಕಂತಂದ್ರೆ ನಾವು ಕಾಣುವಂತಹ ಮೊಬೈಲ್ಗಿಂತನೂ ನಮ್ಮ ಅನುಭವದ ಏನು ಒಂದು ಮೊಬೈಲ್ ಇದೆಯಲ್ಲ ಅದರ ಮೇಲೇನೆ ನಮ್ಮದೆಲ್ಲನೂ ಕೂಡ ಡಿಸೈಡ್ ಮಾಡೋದು, ವ್ಯವಹಾರ ಮಾಡೋದು. ಸೊ ಹಾಗಾಗಿ ಆ ಯಾವುದು ನಮ್ಮದು ಮನೋಪ್ರಪಂಚದ ಒಂದು ಇನ್ಫಾರ್ಮೇಶನ್ ಸೆಂಟರ್ ಇದೆಯಲ್ಲ ದಟ್ ಈಸ್ ಜಗತ್. ಆ ಜಗತ್ತು ಸುಷುಪ್ತಿಯಲ್ಲಿ ಇರೋದಿಲ್ಲ.
ಯಾಕಂದ್ರೆ ನಿನ್ನ ವ್ಯವಹಾರವನ್ನು ಕೂಡ ಅದೇ ಜಗತ್ತಿನಿಂದ ಮಾಡತಕ್ಕಂಥದ್ದು. ಈಗ ಸರ್ ಜಸ್ಟ್ ಒಂದು ಎಕ್ಸಾಂಪಲ್, ಈಗ ಒಂದು ಮಗು, ಯಾರೋ ಒಂದು ಮಗ ಅಂತ ಇಟ್ಕೊಳ್ಳೋಣ. ಅದು ಒಂದು ಸಾಮಾನ್ಯವಾದ ಭಾಷೆಯಲ್ಲಿ ಹೇಳೋದು, ಹಲೋ ಕೇಳಿಸ್ತಾ ಇದೆ ಅಲ್ರಿ ಎಲ್ಲರಿಗೆ? ಕೇಳಿಸ್ತಾ ಇದೆಯಾ ಎಲ್ಲರಿಗೆ? ಸರ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಸರ್. ಈಗ ಒಂದು ಜಸ್ಟ್ ಅಂದ್ರೆ ಒಂದು ಮಗ, ಒಂದು ಮಗಳು, ಒಂದು ಮೇಲ್ ಫೀಮೇಲ್. ನೋಡಿ, ಮೇಲು ಫೀಮೇಲ್ ಅಂತ ಹೇಳೋದಕ್ಕ ಅಥವಾ ಮಗ ಮತ್ತು ಮಗಳು ಅಂತ ಹೇಳೋದಕ್ಕ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ಮೇಲನ್ನು ಫೀಮೇಲ್ ಅಂತಕ್ಕಂಥದ್ದು ಜಸ್ಟ್ ಲಿಂಗವನ್ನ ಸೂಚಿಸುವಂತಹದ್ದಾದ್ರೆ ಮತ್ತು ಲಿಂಗವನ್ನ ಸೂಚಿಸುವಂತಹದ್ದು ಅಷ್ಟೇನೆ ಬಿಟ್ರೆ ಇನ್ನು ಜಾಸ್ತಿ ಇಲ್ಲ. ಆದ್ರೆ ಯಾವಾಗ ಅದನ್ನ ಮಗ ಮಗಳು ಅಂತಂದ್ರಿ, ಆ ಮಗ ಮಗಳು ಅನ್ನುವಂತಹ ಯಾವುದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಈಸ್ ಜಗತ್. ಜಗತ್ ಅಂದ್ರೆ ಅದು ನಿಮಗೆ ಆ ಮಗಳದು ಮಗಂದು ರೂಪ. ಅದಿದ್ದಾಗ ಇದಕ್ಕೆ ವ್ಯಾಲ್ಯೂ ಬರ್ತದ. ಅಲ್ಲಿ ಇಲ್ಲದೆ ಇದ್ದಾಗ ಇದಕ್ಕೆ ವ್ಯಾಲ್ಯೂ ಬರಂಗಿಲ್ಲ. ಯಾರನ್ನ ನೋಡಿದ್ರೆ ಮಗಳು, ಯಾರನ್ನ ನೋಡಿದ್ರೆ ಮಗ ಅಂತ ಅನ್ನಂಗಲ್ಲಲ್ವಾ? ಸೊ ಫಿಮೇಲ್ ಅಂದ್ರೆ ಎಲ್ಲ ಯಾರನ್ನ ಮಗಳು ಅಂತ ಅನ್ನೋದಾಗ್ಲಿ, ಮೇಲ್ ಅಂತಂದ್ರೆ ಯಾರನ್ನ ಮಗ ಅಂತ ಅನ್ನೋದಾಗ್ಲಿ ನಾವೇನ್ ಮಾಡೋದಿಲ್ಲ ಅಲ್ವಾ? ಯಾಕಂದ್ರೆ ಔಟ್ಲುಕ್ ಎಲ್ಲ ಸೇಮ್ ಇದೆ ಅಲ್ವಾ? ಚರ್ಮ ಇದೆ, ಕಣ್ಣಿದೆ ಎಲ್ಲ. ಸೊ ಅವಯವಗಳು ಅದಕ್ಕೇನಿರ್ಬೇಕು, ಮೇಲಿಗೆ ಫಿಮೇಲಿಗೆ ಇರ್ಬೇಕು, ಎಲ್ಲ ಇದಾವಲ್ವಾ? ಅದನ್ನ ನೋಡಿ ನಾವು ಮಗ ಮಗಳಂತ ಕನ್ಸಿಡರ್ ಮಾಡೋದಿಲ್ಲ ಅಲ್ವಾ? ಅಂದ್ರೆ ಆ ಮೇಲು ಫಿಮೇಲು ಅಂತ ಅನ್ನೋದ್ರ ಹಿಂದ್ಗಡೆ ಅದ್ಯಾವುದು ನನ್ನದು ಮಗ ಮಗಳು ಅಂತಿದೆಯೋ ಅದು ಅವರ ಜಗತ್ತು. ಅದು ಪ್ರತಿಯೊಬ್ಬರದು ಬೇರೆ ಬೇರೆ ಇದೆ. ನಮಗೆ ರಿಯಲ್ ಟ್ರೂತ್ ಅದೇ ಜಾಗೃತದಲ್ಲಿ, ಅದೇ ಸತ್ಯ, ಅದೇ ನಿಜವಾದ ಜಗತ್ತು. ಹೊರಗಿಂದನ್ನ ನಿಮಿತ್ತ ಮಾಡಿಕೊಂಡು, ತೋರುವಂತಹದ್ದನ್ನು ನಿಮಿತ್ತ ಮಾಡಿಕೊಂಡು ನಾವೇನು ನಮ್ಮ ಭಾವನೆಗಳಿಂದ ಅನುಭವಗಳಿಂದ ಬಿಲ್ಡಪ್ ಮಾಡಿಕೊಂಡಿದ್ದೆವೋ ಅದು ಜಗತ್ತು. ಆ ಜಗತ್ತು ಕನಸಿನಲ್ಲಿ, ಸುಷುಪ್ತಿಯಲ್ಲಿ ಇಲ್ಲದಂಗಾಗತ್ತೆ. ನಮ್ದು ಇಡೀ ಜೀವನದ ಆಸ್ತಿ ಇರ್ತಕ್ಕಂತಹದ್ದು ಆ ಜಗತ್ತಿನ ಜೊತೆಗೆ, ಯಾವುದೋ ನಮ್ಮ ಮನಸ್ಸಿಗೆ ಒಂದು ಫಾರ್ಮ್ ಮಾಡಿಕೊಂಡಿದ್ದೀವಲ್ವಾ, ಆ ಜಗತ್ತಿನ ಜೊತೆಗೆ ನಮ್ದಿರೋದಿಲ್ಲ. ಸುಷುಪ್ತಿಯಲ್ಲಿ ಅದೇನಾಗುತ್ತೆ ಅಂತಂದ್ರೆ ಅದು ಇಲ್ದಂಗಾಗತ್ತೆ. ಅದು ಹಾಗಾಗಿ ಶಂಕರಲ್ಲಿ ಪ್ರಶ್ನೆ ಕೇಳ್ತಿದ್ರೆ, ಯಾವುದನ್ನ ನನ್ನ ಜಗತ್ತು ಅಂತ ಹೇಳ್ತೀಯಾ, ಆ ಜಗತ್ತು ರಿಯಲ್ ಅಲ್ಲದು. ಯಾಕೆ ಅಂತಂದ್ರೆ ಸುಷುಪ್ತಿಯಲ್ಲಿ ಇರೋದಿಲ್ಲ ಅದು. ಹೆಂಗ ಜಾಗೃತದಲ್ಲಿರ್ತಕ್ಕಂತಹ ಜಗತ್ತು ಸ್ವಪ್ನದಲ್ಲಿ ಇರೋದಿಲ್ವೋ, ಬೇರೆ ಇರ್ತದೋ, ಅದಲ್ಲ. ಅದು ಹೊರಗಿಂದ ಏನ್ ನೋಡ್ತೀವಿ ಆ ಜಗತ್ತು ಸ್ವಪ್ನದಲ್ಲಿ ಅಲ್ಲ. ಯಾಕಂತಂದ್ರೆ ಈಗೊಂದು ಹಸುನ್ ನೋಡ್ತೀರಿ, ಮತ್ತೆ ಹಸುನ್ ನೋಡಿದ ತಕ್ಷಣಕ್ಕ ಆ ಹಸುನ್ ಜೊತೆಗೆ ಆಗತಾನೆ ಹಾಕಿರ್ತಕ್ಕಂಥದ್ದು ಒಂದು ಡೆಲಿವರಿ ಆಗಿರ್ತಕ್ಕಂಥ ಕರುನ್ ನೋಡ್ತೀರಿ. ಅದರ ಹೊರಗಡೆಗೆ ಒಂದು ಹಸು, ಒಂದು ಕರು ಅಂತಂದ್ರೆ ನಿಮಗೆ ಇಲ್ಲಿ ಟೈಮ್ ತುಂಬಾ ಇರ್ತದ. ಅಲ್ಲಿ ಏನಿಲ್ಲ, ಒಂದು ಕ್ಷಣದಾಗ ಹಸು ಕಾಣುತ್ತ, ಅದ್ರ ಪಕ್ಕದಲ್ಲಿ ಅಷ್ಟೇ ಒಂದು ಕ್ಷಣದಾಗ ಕರು ಕಾಣುತ್ತೆ. ಒಂದು ಹಸುವಿನಿಂದ ಒಂದು ಕರು ಬರ್ಬೇಕಂದ್ರೆ ಕನಿಷ್ಠ ಅಂತಂದ್ರೆ ಕೂಡ ಸೊ ಎಷ್ಟು ತಿಂಗಳ ಬೇಕ್ರಿ ಹಸು
ಡೆಲಿವರಿ ಮನುಷ್ಯರಂತಾನೆ ಇಲ್ಲ ಬೇಗನ? ನನಗೆ ಗೊತ್ತಿಲ್ಲ, ನೆನಪಿಗಿದೆ. ಅದು ಎಷ್ಟು 6 ಮಂತ್ 8 ಮಂತ್ಸ್ ಎಷ್ಟು ಗೊತ್ತಿಲ್ಲ ನನಗೆ. ಹನುಮಂತಪ್ಪ ಅವರೇ, ಹನುಮಂತರಾಯಪ್ಪ ಅವರೇ, ಒಂದು ಪ್ರಾಣಿ ಒಂದು ಹಸು ಎಷ್ಟು ದಿವಸ ಅದು ಮಗು ಹಾಕ್ಲಿಕ್ಕೆ ಎಷ್ಟು ತಿಂಗಳು ತಗೊಳ್ತದೆ ಟೈಮು? 9 ತಿಂಗಳು ಸರ್. 9 ತಿಂಗಳಾ? 9 ತಿಂಗಳು 283 ಡೇಸ್ ಅಂತ ಕೊಟ್ಟಿದ್ದಾರೆ ಸರ್ ಗೂಗಲಲ್ಲಿ. ಓಹೋ ಹೋ ಹೋ, ಓಕೆ ಓಕೆ ಓಕೆ. ಅಂದರೆ ಹೊರಗಡೆ ಒಂದು ಹಸು ಜೊತೆಗೆ ಅದರದ್ದು ಕರು ಅಂತಂದ್ರೆ 8-9 ತಿಂಗಳು ಬೇಕಾಗತ್ತೆ. ಆದ್ರೆ ಅಲ್ಲಿ ಕನಸಿನಲ್ಲಿ ಏನು 1 ಸೆಕೆಂಡಲ್ಲಿ ಬಂದ್ಬಿಡುತ್ತ. ಅಂದ್ರೆ ಜಾಗೃತದಲ್ಲಿ ಏನನ್ನ ನೋಡ್ತೀವೋ ಸ್ವಪ್ನದಲ್ಲಿ ಸ್ಪೀಡ್ ಅದ ಜಗತ್ತು. ಇಲ್ಲಿ 8 ತಿಂಗಳು ಬೇಕಾಗಿರ್ತಕ್ಕಂಥದ್ದು ಅಲ್ಲಿ 1 ಸೆಕೆಂಡಲ್ಲಿ ಆಗಿಬಿಡ್ತದೆ. ಸೊ ಹಾಗಾಗಿ ಇದು ಕರು ಎಮ್ಮೆ ಹಸು ಸೇಮ್ ಇದೆ, ಬಟ್ ಆದ್ರೆ ಕಾಲ ದೇಶ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಜಾಗೃತದಲ್ಲಿ ಕಾಣುವಂತಹದ್ದು ಯಾವುದು ಜಗತ್ತು ಇದೆಯೋ ಆ ಜಗತ್ತಿಗೆ ಮತ್ತೆ ಸ್ವಪ್ನದಲ್ಲಿ ಕಾಣುವಂತಹ ಜಗತ್ತೇನಿದೆಯೋ ಅದಕ್ಕ ಕಾಲದಿಂದ ದೇಶದಿಂದ ತುಂಬಾ ವ್ಯತ್ಯಾಸ ಇದೆ. ಆ ಕಾಲ ದೇಶವನ್ನು ನಾವು ಕನ್ಸಿಡರ್ ಮಾಡಂಗಿಲ್ಲ. ಇದು ಮ್ಯೂಟ್ ಮಾಡ್ರಿ ಹನುಮಂತರಾಯಪ್ಪ ಅವ್ರೆ. ಈಗ ಹೊರಗಡೆಗೆ ಅದರ ಅಮೇರಿಕಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಫ್ಲೈಟಲ್ಲಿ ಕುಂತ್ಕೊಂಡು ಅಂತಂದ್ರೆ 26 ಗಂಟೆನೋ 28 ಗಂಟೆನೋ 30 ಗಂಟೆನೋ ಡಿಫ್ರೆಂಟ್ ಅದು ಫ್ಲೈಟ್ ಮೇಲೆ ಹೋಗುತ್ತೆ ಟೈಮ್. ಆದ್ರೆ ಕನಸಿನಲ್ಲಿ ಇಲ್ಲ, ಒಂದು ಕ್ಷಣದಾಗ ಹೋಗ್ಬಿಡುತ್ತೀರಿ. ಅಮೆರಿಕಕ್ಕೆ ಫ್ಲೈಟಲ್ಲಿ ಕುಂತ್ಕೊಂಡಂಗಾಗತ್ತೆ, ಮತ್ತೆ ಅಲ್ಲಿ ಅಮೆರಿಕ ತಕ್ಷಣಕ್ಕೆ ಮುಟ್ಟಿದಂಗಾಗತ್ತೆ. ಏನ್ ಹೊರಗಿಂದ ಏನದು ಸೇಮ್ ಅದ, ಅದೇ ಏರ್ಪೋರ್ಟ್ ಅದ, ಅದೇ ಫ್ಲೈಟ್ ಅದ, ಎವ್ರಿಥಿಂಗ್ ಇಸ್ ಸೇಮ್ ಅದ. ಬಟ್ ಆದ್ರೆ ಆ ಏರ್ಪೋರ್ಟ್ ಅಲ್ಲ, ಆ ಕಾಲ ಅಲ್ಲ, ಜಾಗೃತದ ಏರ್ಪೋರ್ಟನ್ನು ಅಲ್ಲ, ಜಾಗೃತದ ಕಾಲನೂ ಅಲ್ಲ. ಸೊ ಹಾಗಾಗಿ ಜಾಗೃತದಲ್ಲಿರ್ತಕ್ಕಂತಹ ಜಗತ್ತಿಗೆ ಸ್ವಪ್ನದಲ್ಲಿರ್ತಕ್ಕಂತಹ ಜಗತ್ತಿಗೆ ಅನುಭವಗಳು ಒಂದೇ ಇದ್ದಾದ್ರೂ ಕೂಡ ಆದರೆ ಅನುಭವಗಳನ್ನ ಮುಟ್ಟುವಂತಹ ಗತಿ ಏನಿದೆಲ್ವಾ ಅದು ದೇಶ ಕಾಲ ತುಂಬಾ ವ್ಯತ್ಯಾಸ ಇದೆ. ಸುಮ್ಮನೆ ಜಸ್ಟ್ ಇಷ್ಟೇ ಅರ್ಥ ಮಾಡಿಕೊಡ್ರಿ, ಇನ್ನು ತುಂಬಾ ಡೀಪ್ ಆಗಿದೆ ಆ ಸಬ್ಜೆಕ್ಟ್ ಅದು. ಸೊ ಹಾಗಿತ್ತಂದ್ರೆ ಜಗತ್ತು ಜಾಗೃತದಲ್ಲಿ ಇರ್ತಕ್ಕಂಥದಕ್ಕಿಂತ ಕೂಡ ಸ್ವಪ್ನದಲ್ಲಿ ಕಾಣತಕ್ಕಂತಹದ್ದು ಡಿಫ್ರೆಂಟ್ ಆಗಿದೆ. ಮತ್ತೆ ಸ್ವಪ್ನದಲ್ಲಿ ಯಾವುದನ್ನ ಕಾಣ್ತೀವಿ ಅದು ಸುಷುಪ್ತಿಯಲ್ಲಿ ಇರೋದೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಮನಸ್ಸು ಯಾವ ಮನಸ್ಸಿನಿಂದ ನಾವು ಜಗತ್ತನ್ನು ನೋಡ್ತಿದ್ವೋ ಆ ಮನಸ್ಸಲ್ಲಿ ಲಯ ಆಗುತ್ತೆ. ಹಾಗಾಗಿ ಇಲ್ಲಿ ಶಂಕರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾವ್ದಾದ್ರೂ ನಾವು ನಮ್ಮ ಅನುಭವದಿಂದಲೇ ನಾವು ಡಿಸೈಡ್ ಮಾಡ್ಬೇಕಲ್ವ. ಹಾಗಾಗಿ ನಮ್ಮ ಅನುಭವದ ಜಗತ್ತು ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಅನುಭವದ ಜಗತ್ತೇ ನಮಗೆ ಸತ್ಯ. ನಮ್ಮ ಅನುಭವದ ಜಗತ್ತು ಸುಷುಪ್ತಿಯಲ್ಲಿ ಲಯ ಆಗಿಬಿಡ್ತದೆ. ಹೊರಗಿಂದಂತೂ ಲಯ ಆಗಿರುತ್ತೆ, ಯಾಕಂದ್ರೆ ನಮಗೆ ಕಾಣದೇ ಇಲ್ಲ. ರಿಯಾಲಿಟಿ ಕಣ್ಣು ಮುಚ್ಚಿದಾಗ ಹೊರಗಿನ ಜಗತ್ತು ಕಾಣೋದಿಲ್ಲ, ಅದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಯಾವುದನ್ನ ನಾವು ಸತ್ಯ ಅಂತ ಏನು ಒಂದು ಫಾರ್ಮ್ ಮಾಡಿಕೊಂಡಿದ್ದೀವಲ್ವಾ ಅದು ಕೂಡ ಇಲ್ದಂಗಾಗತ್ತೆ. ಆ ಕಾರಣದಿಂದ ಸುಷುಪ್ತಿಯಲ್ಲಿ ನೀವು ಕಟ್ಟಿಕೊಂಡಿರುವಂತಹ ಕನಸು ಕಟ್ಟಿಕೊಂಡಿರತಕ್ಕಂತಹ ಜಗತ್ತು ಲಯವಾಗತ್ತೆ. ಅದು ನನಗೆ, ಅದು ನಿನಗೆ, ಇನ್ನು ಪ್ರತಿಯೊಬ್ಬರಿಗೆ ಅವರವರ ಕಟ್ಟಿಕೊಂಡಿರ್ತಕ್ಕಂತಹ ಜಗತ್ತೇನದ ಅದು ಇರೋದಿಲ್ಲ. ಹಾಗಾಗಿ ಅದು ಸತ್ಯ ಅಲ್ಲ. ಇಷ್ಟು ವಾದ ಅದರದು. ಹಾಗಾಗಿ ಅದು ರಿಯಾಲಿಟಿ ಅಲ್ಲ. ಇದು ಶಾಸ್ತ್ರ ತುಂಬಾ ಸೈನ್ಸ್. ಇದು ಸುಮ್ಮನೆ
ಕತೆ ಥರ ಅಲ್ಲ, ವಿತ್ ಎಕ್ಸ್ಪೀರಿಯನ್ಸ್. ಇದು ನೀವು ಜಸ್ಟ್ ಫಾಲೋ ಅಪ್ ಮಾಡಿದಾಗ, ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡಾಗ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೆ. ಏನೇ ಹೇಳಿದ್ರು ಕೂಡ ಯಾವನು ವ್ಯಕ್ತಿ ಆ ವ್ಯಕ್ತಿಗೆ ತದನುಗುಣವಾಗಿ ಆಗುವಂತಹ ಅನುಭವದ ಜೊತೆಗೆ ಶಾಸ್ತ್ರ ಹೋಗುತ್ತೆ. ಅನುಭವ ಇಲ್ಲದೆ ಇಲ್ಲ, ಅದು ಅನುಭವ ಇಲ್ಲದೆ ಏನಾದರೂ ಓದಿದ್ವಿ ಅಂತ ತಿಳ್ಕೊಂಡ್ವಿ ಅಂತಂದ್ರೆ ಅದು ರಿಯಾಲಿಟಿ ಆಗೋದಿಲ್ಲ, ಅದು ನಮ್ಮ ಪ್ರಾಪರ್ಟಿ ಆಗೋದಿಲ್ಲ. ಜಸ್ಟ್ ಅದೊಂದು ಇನ್ಫಾರ್ಮೇಶನ್ ಸೆಂಟರ್ ಆಗುತ್ತೆ ಅಷ್ಟೇ. ಈ ಅನೇಕ ನೋಡ್ತಿರ್ತೀವಿ ನಾವು, ಮಾತಾಡಿಕೊಂತ ಬರ್ತಾರೆ, ಬರೀ ಮಾತಾಡೋದ್ರಿಂದ ಅದು ಕ್ಲಾರಿಟಿ ಆಗೋದಿಲ್ಲ. ಇಸ್ ವೆರಿ ಸ್ಪಷ್ಟವಾಗಿ ಈ ಸಬ್ಜೆಕ್ಟನ್ನ ಅನೇಕ ಮೂಲಗಳಿಂದ ಡಿಸ್ಕಸ್ ಮಾಡ್ಬೇಕು ನಾವು, ಬೇರೆ 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 ಅಂಗಲಿಂದ. ಡಿಸ್ಕಸ್ ಮಾಡಿದಾಗ ಅವಾಗ ನಮಗೆ ಒಂದಿಷ್ಟು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಆ ಕ್ಲಾರಿಟಿ ಅದನ್ನ ಬೆಳೆಸ್ಬೇಕು. ಅದನ್ನ ಆವಾಗ ಈ ವಾಕ್ಯಗಳೆಲ್ಲವೂ ಕೂಡ ಅರ್ಥ ಆಗುತ್ತವೆ. ಇಲ್ಲ ಅಂತಂದ್ರೆ ಇವು ಬರೀ ಶಬ್ದಗಳಾಗ್ತವೆ. ಸೊ ಇಷ್ಟು ಒಂದು ಮನಸ್ಸಿನ ಸತ್ಯತ್ವದ ಬುದ್ಧಿಯಿಂದ ಕಟ್ಟಿರುವಂತಹ ಯಾವುದು ಜಗತ್ತು ಎನ್ನುವಂತಹ ಒಂದು ಅನುಭವ ಇದೆಯೋ ಅದು ಸುಷುಪ್ತಿಯಲ್ಲಿ ಇಲ್ಲದಂತಾಗುತ್ತೆ. ಹಾಗಾಗಿ ಅದು ರಿಯಾಲಿಟಿ ಅಲ್ಲ. ಸಬ್ಜೆಕ್ಟ್ ಅರ್ಥ ಆಯ್ತ್ರಿ? ಇದು ಅರ್ಥ ಆಯ್ತು ಸರ್. ಅದೇ ಸುಷುಪ್ತಿನಲ್ಲಿ ನಮ್ಗೇನು ಅನುಭವನೇ ಆಗೋದಿಲ್ವಲ್ಲ ಸರ್? ಅನುಭವ ಏನಾಗೋದಿಲ್ವಾ? ಅಂದ್ರೆ ನೀವು ಹೇಳ್ದಂಗೆ ಅದು ಇರೋದೆಲ್ಲ ಇದ್ದೇ ಇರುತ್ತೆ. ಅನುಭವ ಅಂತಂದ್ರೆ ಏನು? ಈಗ ನಾವು ಎದ್ದ ಮೇಲೆ ನೀವು ಹೇಳ್ದಂಗೆ ಅದೇ ಸುಷುಪ್ತಿನ ನಾವು ಗಾಢ ನಿದ್ದೆಗೆ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದಾಯ್ತು ಅಂತ ಮಾತ್ರ ಗೊತ್ತಾಗತ್ತೆ ಅಷ್ಟೇನೆ. ಹೌದೌದು, ಅಷ್ಟೇ ಮಾತ್ರ. ಯಾಕೆ? ಹೌದು, ಯಾಕಂತಂದ್ರೆ ಅಲ್ಲಿ ಜಾಗೃತದ ಮೈಂಡ್ ಇಲ್ಲಲ್ಲ. ಯಾಕಂದ್ರೆ ನಾನು ಅಂತಂದ್ರೆ ನಾನು ಏನ್ ತಿಳ್ಕೊಂಡಿನಿ ಅಂದ್ರ, ನಾನು ನೀನೆಲ್ಲರೂ ಜಾಗೃತದ್ದೇನು ಪ್ರಜ್ಞೆ ಇದೆಯಲ್ವಾ, ಇದನ್ನ ನಾವೆಲ್ಲರೂ ನಾನು ಅಂತ ತಿಳ್ಕೊಂಡಿವಿ. ಇದು ಯಾವಾಗ ಇರೋದಿಲ್ವೋ ಉಳಿದಿದ್ದು ಏನಾಗುತ್ತೆ ಅನುಭವ, ಅದು ಯಾವುದು ಗೊತ್ತಾಗೋದಿಲ್ಲ. ಸರಿ, ಇದು ನನಗೆ ಈ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ. ನಾನು ಫಸ್ಟ್ ನೀವು ಹೇಳಬೇಕಾದ್ರೆ ನಾನು ನಿತ್ಯಾನಂದೈಕ ಅದು ಆನಂದೈಕ ರಸಂ ಇದೆಯಲ್ಲ ಅದನ್ನ ಅಂತ ಕನ್ಸಿಡರ್ ಮಾಡಿಕೊಂಡೆ. ಅಂದರೆ ನೀವು ಅವತ್ತು ಎಕ್ಸ್ಪ್ಲನೇಷನ್ ಕೊಟ್ಟಂಗೆ ಆನಂದ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅದರ ಮೇಲ್ಗಡೆ ನಾವು ಏನು ಮಾಡ್ಕೋತೀವಿ ಅದು ನಮ್ಮದು. ಇಟ್ ಇಸ್ ಅವರ್ ಫಾಲ್ಟ್, ವೆದರ್ ಇಟ್ ಇಸ್ ಜಾಸ್ತಿ ಸುಖ ಆರ್ ಕಡಿಮೆ ಸುಖ, ಫೇಲ್ಯೂರ್ ಅಥವಾ ಸಕ್ಸಸ್, ಇದೇನಿದ್ರು ಇಟ್ ಇಸ್ ಆ್ಯಡ್ ಆನ್, ನಾವೇ ಮಾಡ್ಕೊಂಡಿರೋದು. ಬಟ್ ದಟ್ ಇಟ್ ಇಸ್ ಲೈಕ್ ಅನ್ ಎನ್ವಿರಾನ್ಮೆಂಟ್, ಇಟ್ ಸ್ಟೇಸ್ ಆ್ಯಸ್ ಈಸ್. ಯಾವಾಗಲೂ ಆನಂದ ಅನ್ನೋದು ಇಟ್ ಇಸ್ ಪರ್ಮನೆಂಟ್. ನೋವು ತಂದ್ಕೊಳ್ಳೋದು ನಮ್ಮದದು. ಆ ಥರ ಅಂತ ನಾನು ಇದಕ್ಕೆ ಇದು ಮಾಡಿಕೊಂಡೆ. ಅದೇ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಎಂಡಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ. ಅದಕ್ಕೆ ಚೇಂಜ್ ಅದ. ಅದು ಸ್ವರೂಪದ ಜ್ಞಾನವನ್ನ ಹೇಳ್ತದ. ಸ್ವರೂಪದ ಜ್ಞಾನ ಅದು ತ್ರಿಕಾಲೇ ಅಬಾಧಿತ, ಅದು ಯಾವಾಗ್ಲೂ ಇರ್ತಕ್ಕಂಥದ್ದು. ಆಗಾಗ್ಲೇ ಅದು ಆನಂದ ಸ್ಥಿತಿ ಯಾವಾಗ್ಲೂ ಇರುತ್ತೆ ಅಂತಕ್ಕಂಥದ್ದು. ಈಗ ನಾವು ಬಾಧಿತವಾಗತಕ್ಕಂತಹ ಜಗತ್ತಿನ ಬಗ್ಗೆ ಮಾತಾಡಕ್ಕೆ ಹಚ್ಚವಲ್ಲ, ನಮ್ಮ ಜಾಗೃತದ ಪ್ರಜ್ಞೆಯ ಅನುಭವದ ಮೇಲೆ ಮಾತಾಡಕ್ಕೆ ಹಚ್ಚವಲ್ವಾ. ಇದು ಏಕಕಾಲಕ್ಕೆ ಒಂದೇ ಇಲ್ಲ ಇದು. ಯಾಕಂದ್ರೆ ಜಾಗೃತದಲ್ಲಿ ಒಂದದ, ಸ್ವಪ್ನದಲ್ಲಿ ಒಂದದ, ಸುಷುಪ್ತಿಲಿ ಇಲ್ವೇ ಇಲ್ಲ. ಆಂಗಲ್ ಚೇಂಜ್ ಅದ. ಇಲ್ಲಿ ಜೀವನನ್ನ ಆಧಾರವಾಗಿಟ್ಟುಕೊಂಡು ಮಾತಾಡ್ತಿದ್ದಾರೆ, ಅದರಲ್ಲಿ ಬ್ರಹ್ಮವನ್ನ ಆಧಾರವಾಗಿಟ್ಟುಕೊಂಡು ಮಾತಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಜಾಗೃತದ ಪ್ರಜ್ಞೆ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಏನೆಲ್ಲ ಆಗುತ್ತೋ ಅದು ಯಾವುದು ಕೂಡ ನಮ್ಮ ಅನುಭವಕ್ಕೆ ಬರೋದಿಲ್ಲ. ದಟ್ ಇಸ್ ಟ್ರೂತ್. ಅದು ಅದೇ ತಪ್ಪಂತ ಹೇಳ್ತಿಲ್ಲ. ಆದ್ರೆ
ಎದ್ದ ಮೇಲೆ ಆ ಸ್ಮೃತಿಯಲ್ಲಿರ್ತಕ್ಕಂಥದ್ದು ಏನು ಸುಖವಾಗಿ ನಿದ್ದೆ ಮಾಡಿದೆ ಅಂತಕ್ಕಂಥದ್ದು ಏನು ಇದೆಯೋ ಅದರಿಂದ ಗೊತ್ತಾಗತ್ತೆ ಅದು ಸುಷುಪ್ತಿ ಅಂತಕ್ಕಂಥದ್ದು ಸುಖವಾಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಇಷ್ಟೇ. ಅದು ಎದ್ದ ಮೇಲೆ ಆಗಿರ್ತಕ್ಕಂಥ ಸ್ಮೃತಿಯಿಂದ ಡಿಸೈಡ್ ಮಾಡ್ತೀವಿ ಬಿಟ್ರೆ ದಟ್ ಪ್ರೆಸೆಂಟ್ ಅಲ್ಲ. ಇಟ್ ಈಸ್ ಓನ್ಲಿ ರಿಯಲೈಸಿಂಗ್ ದ ಫ್ಯಾಕ್ಟರ್ ದಟ್ ಇಟ್ ಈಸ್ ದೇರ್. ಒಂದು ರಿಯಲೈಸೇಷನ್ ಅದು ಇದೆ, ನಮಗೆ ಗೊತ್ತಿಲ್ಲ. ನಾಟ್ ರಿಯಲೈಸೇಷನ್, ಸ್ಮೃತಿ ನೆನಪಿರ್ತದ ಮೇಲೆ ಅದು ಅಷ್ಟೇ. ರಿಯಲೈಸೇಷನ್ ಅಂತಕ್ಕಂಥದ್ದು ಮತ್ತೆ ಶಬ್ದ ಬೇರೆ ಅರ್ಥ ಬರ್ತದ. ಓಕೆ, ಸಾಕ್ಷಾತ್ಕಾರ ಏನಾಗಿರಂಗಿಲ್ಲ, ಅದು ಸುಮ್ಮನೆ ಸ್ಮೃತಿಯಲ್ಲೇ ಒಂದು ಇರ್ತದೆ. ಸಾಕ್ಷಾತ್ಕಾರ ಅದೇನು ಸಾಕ್ಷಾತ್ಕಾರ ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇದೆಯಲ್ವಾ, ಅದೇ ಸ್ಪೆಷಾಲಿಟಿ ಇಲ್ಲ ಅದು. ಹಾಗಾಗಿ ಇರ್ತಕ್ಕಂಥದ್ದು ಅದು. ಸರಿ. ಸೊ ಮತ್ತೆ ಅಂದ್ರೆ ಅಲ್ಲಿ ಹೆಂಗಿರ್ಬೇಕು ಪ್ರಜ್ಞೆ ಅಂತ ಅದನ್ನ ಶಾಸ್ತ್ರ ಹೇಳಂಗಲ್ಲ. ಇಷ್ಟೇ, ಇದು ವೆರಿ ಸಿಂಪಲ್ ಅದ. ನೀನು ಯಾವುದನ್ನ ಜಾಗೃತದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥದ್ದು ನಿನ್ನ ಪ್ರಜ್ಞೆಯ ಜಗತ್ತಿದೆಯೋ ಅದು ಅಲ್ಲಿ ಇರೋದಿಲ್ಲ. ಇಷ್ಟು ಈ ವಾಕ್ಯದ ಮುಖ್ಯ ತಾತ್ಪರ್ಯ. ಅರ್ಥ ಆಯ್ತು ಸರ್, ಈಗ ಅರ್ಥ ಆಯ್ತು. ಎಲ್ಲರಿಗೂ ಕೂಡ ಈಜಿಯಾಗಿ ಗೊತ್ತು ಹೇಳ್ಬೇಕಾಗತ್ತೆ. ನೀನು ಮಲ್ಕೊಂಡಾಗ ನಿನ್ನ ಜಗತ್ತು ಇರೋದಿಲ್ಲ. ಯಾಕಂದ್ರೆ ನನ್ನ ಜಗತ್ತು ಬೇರೆ, ನಿನ್ನ ಜಗತ್ತು ಬೇರೆ, ಪ್ರತಿಯೊಬ್ಬರದು ಜಗತ್ತು ಬೇರೆ. ಎಲ್ಲರದು ಒಂದೇ ಜಗತ್ತಿತ್ತಂದ್ರೆ ಎಲ್ಲರಿಗೆ ಸಮಾನವಾಗಿ ಸುಖ, ಎಲ್ಲರಿಗೆ ಸಮಾನವಾಗಿ ದುಃಖ ಆಗ್ಬೇಕಾಗಿತ್ತು. ಆಗಿಲ್ಲ ನೋಡಿ. ಯಾಕಂದ್ರೆ ಸುಖದಕ್ಕಂತಕ್ಕಂಥದ್ದು ಇಂಡಿವಿಜುವಲ್ ಆಗಿರ್ತಕ್ಕಂಥದ್ದು, ಅದು ಯೂನಿವರ್ಸಲ್ ಆಗಲ್ಲ. ಪರ್ಸನಲ್ ಜಗತ್ತದು ಸುಖ ದುಃಖ ಅಂತಕ್ಕಂಥದ್ದು. ಆ ಪರ್ಸನಲ್ ಜಗತ್ತು ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಜಗತ್ತು ಇರೋದಿಲ್ಲ. ಇದು ತರ್ಕ. ಸುಷುಪ್ತಿಯಲ್ಲಿ ಪ್ರತಿಯೊಬ್ಬರದು ಜಗತ್ತು ಇರೋಗಿಲ್ಲ. ಸೊ ಇದ್ರ ಈಗ ಶ್ಲೋಕದ ಪ್ರಕಾರ ಸರ್ ಸುಷುಪ್ತಿನಲ್ಲಿ ಮಾತ್ರ ಎಲ್ಲರ ಜಗತ್ತು ಒಂದೇ ಅಂತನಾ? ಒಂದೇ ಅಲ್ಲ, ಇರೋದಿಲ್ಲ ಅಷ್ಟೇನೆ. ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲಲ್ವ ಯಾರಿಗೆ. ಯಾವಾಗಲೂ ಶಾಸ್ತ್ರವನ್ನ ನಾವು ಸಡನ್ ಆಗಿ ಒಂದು ನಿರ್ಧಾರಕ್ಕೆ ಬರಬಾರದು. ಯಾಕಂದ್ರ ಸುಷುಪ್ತಿಯಲ್ಲಿ ಏನದಂತ ನಮ್ಗೆ ಯಾರಿಗೆ ಗೊತ್ತಿಲ್ಲಲ್ವಾ? ಗೊತ್ತಿದೆಯಾ? ಇಲ್ಲ ಸರ್, ಆಯ್ತು, ಗೊತ್ತಾಯ್ತು ಸರಿ ಏನಂತ. ಅನ್ನೋನ್. ಅದಷ್ಟೇ, ಅನ್ನೋನದು ಎದ್ಮೇಲೆ ಒಂದಿಷ್ಟು ಮೆಮೊರಿಯಲ್ಲಿ ಇರ್ತಕ್ಕಂಥ ತಿಳುವಳಿಕೆಯಿಂದ ಸುಖವಾಗಿ ನಿದ್ದೆ ಮಾಡಿದಂತ ಅನ್ನೋದು ಕಾಮನ್ ಆಗಿ ಎಲ್ಲರದು ಅನುಭವ. ಇಷ್ಟೇ ಅದ. ನಮ್ಮ ಜಗತ್ತು ಅಲ್ಲಿ ಇರೋದಿಲ್ಲ. ಈ ಶಂಕರ್ ಇಲ್ಲಿ ತಗೊಂಡಿರ್ತಕ್ಕಂಥ ಲಾಜಿಕ್ ಏನಂತಂದ್ರೆ, ಯಾವುದನ್ನ ನೀನು ಜಗತ್ತು ಅಂತ ಏನು ಒಂದು ಫಾರ್ಮ್ ಮಾಡಿಕೊಂಡಿದ್ಯಲ್ಲ, ಆ ಫಾರ್ಮ್ ಯಾವಾಗ್ಲೂ ಇರಬೇಕಾಗಿತ್ತು. ಆದ್ರೆ ದಿನಾನು ಸುಷುಪ್ತಿಯಲ್ಲಿ ಅದು ಇರೋದಿಲ್ಲ. ಹಾಗಾಗಿ ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ ಅವ್ರು. ಇಷ್ಟೇ ನೋಡ್ರಿ. ಸೊ ಬೇರೆಯವ್ರಿಗೆಲ್ಲ ಅರ್ಥ ಆಯ್ತು ಇದು ಪಾಯಿಂಟು? ಅರ್ಥ ಆಯ್ತು ಸರ್. ಅರ್ಥ ಆಯ್ತು ಅಂದ್ರೆ ತುಂಬಾ ಎಲ್ಲ ಯೋಚನೆ ಮಾಡಕ್ ಹೋಗಿಲ್ಲ. ಅವ್ರು ಹೇಳಿದನ್ನ ಒಪ್ಕೊಂತಿದೀನಿ. ಅಂದ್ರೆ ನಾವು ಸುಷುಪ್ತಿ ಅಥವಾ ಮಲ್ಗಿ ಎದ್ದವಾಗ ನಮ್ಗೊಂದು ಅನುಭವಕ್ಕೆ ಬರುತ್ತೆ, ನಾವಿರೋ ಜಗತ್ತು ನಮ್ಗೆ ಅಲ್ಲಿ ಇರೋದಿಲ್ಲ ಸುಷುಪ್ತಿಯಲ್ಲಿ ಅಂತ. ಸೊ ಅದು ನಿಜ ಅಂದ್ರೆ ಅದನ್ನ ಅವರು ಹೇಳ್ತಾ ಇದಾರೆ. ಹಾಗಾಗಿ ಅದು ಸತ್ಯ ಅಲ್ಲ ಅಂತ. ಕರೆಕ್ಟ್. ಅದು ಆ ಅನುಭವಕ್ಕೆ ಬರತ್ತಾಗಕ್ ಹೋಗಿ ಅದ್ ನಿಜ ಅಂತ ಒಪ್ಕೊಂತಿದ್ದೀನಿ. ಸರಿ, ಕೊನೆವರೆಗೂ ನಮ್ಗೇನ್ ಗೊತ್ತಾಗಲ್ಲ ಅದ್ರಲ್ಲಿ ಅಲ್ಲಿ ಏನಿದೆ ಅಂತೆ. ಆ ಕಡೆ ಹೋಗ್ಬೇಡ್ರಿ. ಅದು ಪಾಯಿಂಟ್ ಹೇಳಕ್ ಹಚ್ಚಿಲ್ಲ ಈಗ ಅವರು. ಅಲ್ಲ, ಅದ್ರ ನಿಜ ನಾ ಹೇಳಿದ ಅರ್ಥ ಆಯ್ತು. ಬಟ್ ನಮ್ಗೇನಿದು ಕೊನೆವರೆಗೂ ಗೊತ್ತಾಗಲ್ಲ ಅಲ್ಲೇ ಏನಿದೆ. ಯಾವುದು ಸುಷುಪ್ತಿಯಲ್ಲಿ ಏನಾಗುತ್ತೆ? ಸುಷುಪ್ತಿಯಲ್ಲಿ ಏನಾಗುತ್ತೆ ಅಂತಂದ್ರ, ಮೊನ್ನೆ ಅದು ಆನಂದ್ ಹೇಳುವಾಗ ಹೇಳಿದೆ, ಅಲ್ಲಿ ಇಂದ್ರಿಯಗಳ ಮನಸ್ಸಿನ ವ್ಯಾಪಾರ ಇರೋದಿಲ್ಲ. ಹಾಗಾಗಿ ಅಲ್ಲಿ ಏನಿದೆ ಅಂತ ಅದನ್ನ ಪೆಂಡಿಂಗ್ ಇಟ್ಕೊಳ್ಳೋಣ್ರಿ.
ಹೌದ್ರಾ? ಓಕೆ. ಆದರೆ ನಾವು ಜಾಗೃತದಲ್ಲಿ ಇಂದ್ರಿಯಗಳ ವ್ಯಾಪಾರ ಇಲ್ಲದೆ ಇರ್ಲಿಕ್ಕೆ ಪ್ರಯತ್ನ ಮಾಡೋಣ್ರಿ. ಇಂದ್ರಿಯಗಳ ವ್ಯಾಪಾರ ಇಲ್ಲದೆ ಮನಸ್ಸಿನ ವ್ಯಾಪಾರ ಇಲ್ಲದೆ ಇರ್ಲಿಕ್ಕೆ ಪ್ರಯತ್ನ ಮಾಡನ್ರಿ. ಅವಾಗ ಅಲ್ಲಿ ಏನದ ಅದು ಗೊತ್ತಾಗತ್ತ. ಬಟ್ ಅದೇನ್ ಕಂಪೇರ್ ಮಾಡ್ತೀವಿ, ನಮ್ಗೆ ಗೊತ್ತೇ ಆಗಲ್ಲಲ್ಲ ಆಮೇಲೆ ಅದ್ ನಿಜಾನೋ ಸುಳ್ಳು ಅಂತ. ಇಲ್ಲಿ ಯಾಕಂತಂದ್ರೆ ವೆರಿ ಗುಡ್ ಬಾರಿ ಕರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಅದಕ್ಕೆ ಇಂದ್ರಿಯಗಳ ವ್ಯಾಪಾರ ಮನಸ್ಸಿನ ವ್ಯಾಪಾರವನ್ನ ತೆಗಿಬೇಕು ಅಂತಂದ್ರೆ ನಮಗೆ ಒಂದು ಸಾಕ್ಷಿ ಅಂತಕ್ಕಂಥದ್ದೊಂದು ಪ್ರಜ್ಞೆ ಅದ. ನಾವು ಸಾಕ್ಷಿಯಲ್ಲಿ ನಿಂತುಕೊಂಡು ಈ ಎರಡನ್ನ ನಾವು ನೋಡಕ್ ಬಂದ್ವಿ ಅಂತಂದ್ರೆ ಅವಾಗ ಇವೆರಡೂ ಕೂಡ ಇಲ್ಲದೆ ಇರ್ತಕ್ಕಂಥ ಸ್ಟೇಟಸ್ ಅನ್ನ ನೋಡಕ್ ಬರುತ್ತೆ. ಅದನ್ನ ಸಮಾಧಿ ಅಂತ ಕರಿತಾರೆ. ಅದನ್ನ ಯಾವುದನ್ನ ಸುಷುಪ್ತಿಯಲ್ಲಿ ಅನುಭವ ಇದೆಯೋ ಅದನ್ನ ಜಾಗೃತದಲ್ಲಿ ಮಾಡಿಕೊಳ್ಬೇಕು ಅಂತಂದ್ರೆ ಈ ಸಮಾಧಿ ಅಂತ ಸಾಕ್ಷಿ ಅಂತಕ್ಕಂತಹ ಸ್ಟೇಟಸ್ ಅನ್ನ ಹಿಡಿದು ಇಂದ್ರಿಯ ವ್ಯಾಪಾರವನ್ನ ಮನಸ್ಸಿನ ವ್ಯಾಪಾರವನ್ನ ಮೀರಿದಾಗ ಯಾವುದು ಸ್ಟೇಟಸ್ ಇದೆಯೋ ಅದು ಯಾವುದು ಸುಷುಪ್ತಿಯಲ್ಲಿ ಹೆಂಗ ಇಂದ್ರಿಯ ಮನಸ್ಸಿನ ವ್ಯಾಪಾರ ಇಲ್ದಿರ್ತಕ್ಕಂಥ ಸ್ಟೇಟಸ್ ಇದೆಯೋ ಅದು ಇದು ಎರಡನ್ನು ಕೂಡಗಿ ಆನಂದವೇ ಅಂತ ಸಮಾಧಿ ಸ್ಥಿತಿ ಪಡ್ಕೊಂಡಿರ್ತಕ್ಕಂತಹ ಸೂತ್ರಕಾರರ ನಿರ್ಣಯ. ಅರ್ಥ ಆಯ್ತ್ರಿ? ಭಾರಿ ಚೆನ್ನಾಗಿ ಅನಾಲಿಸಿಸ್ ಮಾಡ್ತೀರಿ ನೀವು, ಶಾರ್ಪ್ ಇದೀರಿ. ಟ್ರೈ ಮಾಡಿ, ಗೊತ್ತಾಗುತ್ತೆ. ಸರಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರು ಹರಿ ಓಂ. ಥ್ಯಾಂಕ್ ಯು ಸರ್. ಧನ್ಯವಾದ ಗುರುಗಳೇ. ಧನ್ಯವಾದ ಸರ್.